ನಮಸ್ಕಾರ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಈ ಕ್ಲಾಸನ್ನು ಕೇಳ್ತಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ನಾವು ಇವತ್ತು BA4 ಸೆಮಿಸ್ಟರ್ನ ಕನ್ನಡದ ದೇವನೊಲಿದ ಕುಲವೇ ಸತ್ಕುಲಂ ಎಂಬ ಪದ್ಯದ ಕರ್ತೃವಾದ ಹರಿಹರನ ಒಂದು ಕಾವ್ಯ ಪರಿಚಯವನ್ನ ನೋಡೋಣ. ಇವರು 12ನೇ ಶತಮಾನದ ಉತ್ತರಾರ್ಧದಲ್ಲಿದ್ದ ಶೈವ ಪಂಥದ ಒಬ್ಬರು ಕವಿ. ಇವನ ತಂದೆ ಮಹಾದೇವ ಭಟ್ಟ, ತಾಯಿ ಶರ್ವಾಣಿ, ತಂಗಿ ರುದ್ರಾಣಿ, ಹರಿಹರನ ಸೋದರ ಅಳಿಯ ರಾಘವಾಂಕ. ಇವರ ಗುರು ಮಾಯಿದೇವ. ಹರಿಹರನ ಆರಾಧ್ಯ ದೈವ ಹಂಪೆಯ ವಿರೂಪಾಕ್ಷ. ಇವನು ರಗಳೆಯ ಕವಿ ಎಂದು ಕನ್ನಡ ಸಾಹಿತ್ಯದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಹಾಗೆ ಹರಿಹರನು ಕೆಲವು ವರ್ಷಗಳ ಕಾಲ ದ್ವಾರಸಮುದ್ರದಲ್ಲಿರ್ತಕ್ಕಂಥ ಹೊಯ್ಸಳ ವೀರ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಕರಣಿಕನಾಗಿ ಕೆಲಸ ಮಾಡಿರುವುದು ಇತಿಹಾಸದಿಂದ ತಿಳಿದುಬರುತ್ತದೆ. ಹಾಗೆ ಇವರು ರಾಜಾಶ್ರಯವನ್ನು ತೊರೆದು ವಿರೂಪಾಕ್ಷನ ಸನ್ನಿಧಿಯಲ್ಲಿ ಬಂದು ಕಾವ್ಯ ರಚನೆ ಮಾಡತೊಡಗುತ್ತಾರೆ. ಏಕೆಂದ್ರೆ ಈತ ಭಕ್ತ ಕವಿಯಾಗಿದ್ದನು. ಇವನಿಗೆ 12ನೇ ಶತಮಾನಿಗೆ ಒಂದು ಬಹು ಮಹತ್ವದ ಶರಣ ಚಳುವಳಿಯಲ್ಲಿ ಮತ್ತು ವಚನ ಸಾಹಿತ್ಯದ ಪ್ರಭಾವ ಉಂಟಾಗಿ ಹಲವು ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ಚಂಪೂ ಕಾವ್ಯವಾಗಿ ಗಿರಿಜಾ ಕಲ್ಯಾಣ ಕೃತಿಯನ್ನು ರಚಿಸ್ತಾರೆ. ಪಂಪಾಶತಕ, ರಕ್ಷಾಶತಕ, ಮುಡಿಗೆಯ ಅಷ್ಟಕ, ಶಿವಶರಣರ ಹಲವು ರಗಳೆಗಳನ್ನು ರಚಿಸಿದ್ದಾರೆ. ಜೊತೆಗೆ 63 ಪುರಾತನರ ಶಿವಶರಣರ ರಗಳೆಯನ್ನು ಹರಿಹರನು ರಚಿಸಿದ್ದಾನೆ. ಉದಾಹರಣೆಗೆ ಬಸವರಾಜ ದೇವರ ರಗಳೆ, ತಿರುನೀಲಕಂಠ ದೇವರ ರಗಳೆ, ಮಹಾದೇವಿಯಕ್ಕನ ರಗಳೆ, ಪ್ರಭುದೇವರ ರಗಳೆ, ಕುಂಬಾರ ಕೊಂಡಯ್ಯನ ರಗಳೆ, ಮಾದರ ಚೆನ್ನಯ್ಯನ ರಗಳೆ ರಚಿಸಿದ್ದರು. ಹೀಗೆ ಮಾದರ ಚೆನ್ನಯ್ಯನ ಕುರಿತು ದೇವನೊಲ್ಲನ ಕುಲಂ ಅಥವಾ ದೇವನೊಲಿದ ಕುಲವೇ ಸತ್ಕುಲಂ ಎಂಬ ರಗಳೆಯನ್ನು M.A. ಕಲಬುರ್ಗಿಯವರು ಸಂಪಾದಿಸಿದ ಹರಿಹರನ ರಗಳೆಯು ಎಂಬ ಭಾಗದಿಂದ ಈ ಪದ್ಯ ಭಾಗವನ್ನು ಆಯ್ದುಕೊಳ್ಳಲಾಗಿದೆ. ನಂತರ ಈ ಪದ್ಯ ಭಾಗದಲ್ಲಿ ಬರುವಂತ 1 ಅಂಕದ ಪ್ರಶ್ನೆ ಅಂಡ್ ಆನ್ಸರ್ಗಳನ್ನ ರೆಡಿ ಮಾಡಿದ್ದೇನೆ. ಮೊದಲನೇದಾಗಿ, ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು? ಚೋಳ ದೇಶವು ಶ್ರೀ ಶಿವಭಕ್ತರಿಗೆ ಅಥವಾ ಶಿವನಿಗೆ ನೆಲೆಯಾಗಿತ್ತು. ಎರಡನೇದಾಗಿ, ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಕರಿಕಾಲ ಚೋಳ. ಮೂರನೇದಾಗಿ, ಚೋಳಯ್ಯನು ಅಥವಾ ಚೆನ್ನಯ್ಯನು ಮಾಡುತ್ತಿದ್ದ ಕಾಯಕ ಯಾವುದು? ಕುದುರೆಗೆ ಹುಲ್ಲನ್ನು ತರುವ ಕಾಯಕ ಚೆನ್ನಯ್ಯನು ಮಾಡುತ್ತಿದ್ದ. ನಾಲ್ಕನೇದಾಗಿ, ಚೆನ್ನಯ್ಯನು ಹುಲ್ಲನ್ನು ಯಾವುದರ ಮೇಲೆ ಹೇರಿಕೊಂಡು ಬರುತ್ತಿದ್ದ? ಚೆನ್ನಯ್ಯನು ಹುಲ್ಲನ್ನು ಎತ್ತಿನ ಮೇಲೆ ಹೇರಿಕೊಂಡು ಬರುತ್ತಿದ್ದ. ಐದನೇದಾಗಿ, ಶಿವನು ಯಾರ ಜೊತೆ ಊಟ ಮಾಡಿದನು? ಶಿವನು ಮಾದರ ಚೆನ್ನಯ್ಯನೊಡನೆ ಊಟ ಮಾಡಿದನು. ಆರನೇದಾಗಿ, ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ಯಾರನ್ನು ಕಳುಹಿಸಿದನು? ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ತನ್ನ ದೂತರನ್ನು ಅಥವಾ ತನ್ನ ಸೈನಿಕರನ್ನ ಕಳುಹಿಸಿದನು. ಏಳನೇದಾಗಿ, ಚೋಳರಾಜನು ಚೆನ್ನಯ್ಯನನ್ನು ಶಿವಾಲಯಕ್ಕೆ ಹೇಗೆ ಕರೆತಂದನು? ಚೋಳರಾಜನು ಚೆನ್ನಯ್ಯನನ್ನು ಆನೆಯ ಮೇಲೆ ಕೂರಿಸಿಕೊಂಡು ಕರೆತಂದನು. ನಂತರ ಎಂಟನೇದಾಗಿ, ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು? ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಶಿವಗಣ ಪದವಿ ಲಭಿಸಿತು. ರಗಳೆಯ ಕವಿ ಎಂದು ಯಾರನ್ನು ಕರೆಯಲಾಗಿದೆ? ರಗಳೆಯ ಕವಿ ಎಂದು ಹರಿಹರನನ್ನು ಕರೆಯಲಾಗಿದೆ. ಚೋಳ ದೇಶದಲ್ಲಿದ್ದ ಶಿವಭಕ್ತ ಯಾರು? ಮಾದರ ಚೆನ್ನಯ್ಯ. ಅಂಡ್ 11ನೇದ್ದು, ಚೆನ್ನಯ್ಯನ ಮನೆಯಲ್ಲಿ ಶಿವನು ಉಂಡದ್ದು ಹೇಗೆ? ಏನು ಉಂಡಿದ್ದನು ಶಿವನು? ಅಂಬಲಿ ಅಥವಾ ರಾಗಿ ಅಂಬಲಿ ಅಂದ್ರೂ ನಡೀತದೆ. 12ನೇದಾಗಿ, ಚೋಳ ದೇಶವು ಯಾರಿಗೆ ನಿಜ ಸುಖ ವಾಸವಾಗಿತ್ತು ಅಂತ ಕೇಳ್ತಾರೆ. ಈಶಭಕ್ತ ವಜ್ರಕ್ಕೆ ಚೋಳ ದೇಶವು ನಿಜ ಸುಖವಾಗಿತ್ತು. ಅಂದ್ರೆ ಈಶಭಕ್ತರ ಅಂದ್ರೆ ಶಿವನ ಭಕ್ತರ ಒಂದು ಸಮೂಹಕ್ಕೆ ಚೋಳ ದೇಶವು ಒಂದು ನಿಜ ಸುಖ ಎನಿಸಿತ್ತು ಅಂತ ಹೇಳ್ಬೇಕು. ಮಾದರ ಚೆನ್ನಯ್ಯನ ಭಕ್ತಿ ಯಾವ ಬಗೆಯದು? ಮಾದರ ಚೆನ್ನಯ್ಯನ ಭಕ್ತಿ ಶಿವಭಕ್ತಿ ಯಾವ ರೀತಿ ಅಂದ್ರೆ ಗುಪ್ತವಾಗಿತ್ತು ಅಂತ ಅರ್ಥ. ಮಾದರ ಚೆನ್ನಯ್ಯನನ್ನು ಶಿವ ಪೂಜೆಯನ್ನು ಎಲ್ಲಿ ಮಾಡುತ್ತಿದ್ದ? ಮಾದರ ಚೆನ್ನಯ್ಯನು ಶಿವ ಪೂಜೆಯನ್ನು
ಕಾಡಿನಲ್ಲಿ ಅಥವಾ ನದಿ ತೀರದಲ್ಲಿ ಶಿವಾರ್ಚನೆ ಮಾಡುತ್ತಿದ್ದನು. ಮಾದರಚನ್ನನು ಶಿವನಿಗೆ ಏನನ್ನು ಉಣ್ಣಲು ನೀಡಿದನು? ಮಾದರಚನ್ನನು ಶಿವನಿಗೆ ರಾಗಿ ಅಂಬಲಿಯನ್ನು ಉಣ್ಣಲು ನೀಡಿದನು, ಅಥವಾ ಅಂಬಲಿ ಅಂದ್ರೆ ನಡೀತದೆ. 16ನೇದಾಗಿ ಚೋಳರಾಜನ ಮುಂದೆ ಶಿವ ಪ್ರತ್ಯಕ್ಷನಾದುದೇಕೆ? ಚೋಳರಾಜನ ಕತ್ತಿಯಿಂದ ತನ್ನ ತಲೆಯನ್ನು ಕತ್ತರಿಸಿಕೊಂಡು ಬಿಡುವನೆಂಬ ಬಿಡುವನೆಂದು ಅಬ್ದುಲ್ ಶಿವ ಫತೇಹ ಪ್ರತ್ಯಕ್ಷನಾಗ್ತಾನೆ. ಈ ಘಟನೆಯಲ್ಲಿ ಕೊಲ್ಲಲ್ಪಟ್ಟನು. ನೆಕ್ಸ್ಟ್ ನಂತರ ಶಿವಾಜಿಯು ಮಗಳು ಏನೆಂದು ಆಣೆ ಮಾಡಿದನು? ರೇವು ಇನ್ನು ಈ ಪಟ್ಟಣವಾದ ಭೂಮಿಯ ಮೇಲೆ ನಾನು ಸುರತ್ತನ್ನು ಬದುಕಲಾರೆ ಎಂದು ಚೆನ್ನನು ಲೂಟಿ ಆಣೆ ಮಾಡಿದನು. ಹೀಗೆ ಈ ಪದ್ಯದ ಸಾರಾಂಶವನ್ನು 2ನೇ ಭಾಗದಲ್ಲಿ ಹಾಗೂ ಅದರಲ್ಲಿ ಬರ್ತಕ್ಕಂಥ ಲಾಂಗ್ ಮೋರ್ ಆನ್ಸರ್ಸ್ಗೆ ಒಂದು ಸರಿಯಾದ ಈಸಿ ಟ್ರಿಕ್ಸ್ಗಳಲ್ಲಿ ಒಂದು ನಿಮಗೆ ಅರ್ಥವಾಗುವಂತಹ ಕನ್ನಡದ ವಿವರಣೆಯಲ್ಲಿ ನಾನು ನಿಮಗೆ 2ನೇ ಭಾಗದಲ್ಲಿ ಈ ಪದ್ಯದ ಒಂದು ಕನ್ನಡ ಸಾರಾಂಶವನ್ನು ತಿಳಿಸ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನಿಮಗೆ ಇನ್ನೂ ಏನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.